ಹೇಳಿ ಬಿಡಲಿಲ್ಲ. ನಾನು ಮೊಟ್ಟ ಮೊದಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಟೇಕ್ 400 ವಿದ್ಯಾರ್ಥಿ ಈಗೂ ಕೊಟ್ಟಿಲ್ಲ. ಅಂದ್ರೆ ಅತಿಯಾದಂಥ ನಂಬಿಕೆ ವಿಶ್ವಾಸ ಏನು ಮಾಡಿಸಿದೆ ಮನುಷ್ಯನಿಗೆ ಅಂದರೆ, ನನಗೆ ಅವ್ರ ಮೇಲೆ ಅತಿಯಾದ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಇವತ್ತ ಇಡೀ ಉತ್ತರ ಕರ್ನಾಟಕದಲ್ಲಿ ಈ ಮೇ ಜೂನ್ ಯಾಕಾರ ಬರ್ತಿದೆ ಅನ್ನೋವಾಗ ನಾವು ಎಷ್ಟೋ ಸರಿ ಊರು ಬಿಟ್ಟು ಹೋಗ್ತೀನಿ. ನಾನು ಅಲ್ಲಿ ಅಡ್ಮಿಷನ್ಗೆ ಜನ ಎಲ್ಲ ಕಡೆಯಿಂದ, ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಎಲ್ಲ ಕಡೆಯಿಂದ ಜನ ಏನು ಬಳ್ಳಾರಿ, ರಾಯಚೂರೆಲ್ಲ ಬರ್ತಾರೆ. ಕೊನೆಗೆ ಅವ್ರಿಗೆ ಹೇಳಿದೆ, ನೋಡಪ್ಪ ನನಗೆ ಭಾಳ ಒತ್ತಾಯ ಕಾಲೇಜ್ ಅನ್ನುವಂಥ ಮಾತನ್ನು ಮಾತಾಡಿದ್ರು. ಒಂದು 10 ಸೀಟ್ ಇಟ್ಬಿಡ್ರಿಪ್ಪ, ನಮ್ಗೆ ಎಂಥವ್ರನ್ನ ಕೊಡ್ತೀನಿ ತೊಗೊಂಡ್ಬಿಡಿ ಅವ್ರು ಅಂತ ಹೇಳಿದೆ. ಪ್ರತಿ ವರ್ಷ ಯಾರು ಬರ್ತಾರೆ ನಮ್ಮ ಕಡೆ, ಕೊನೆಗೆ ಒಂದು 10 ಸೀಟನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ನಿರ್ಧಾರ ಕೊಡುವಂಥದ್ದನ್ನು ನಾವು ಮಾಡ್ತೀವಿ. ಇದರ ಅರ್ಥ ಏನಂದ್ರೆ, ಅಷ್ಟು ಉತ್ತಮವಾದಂಥ ರೀತಿಯಿಂದ ಶಿಕ್ಷಣ ಸಂಸ್ಥೆನ ಪ್ರಾರಂಭ ಮಾಡಿ ಅಷ್ಟೇ ಹಗಲು ರಾತ್ರಿ ಸಮನ್ವಯಿಸ್ತಾರೆ. ರಾತ್ರಿ 10 ಗಂಟೆವರೆಗೆ ಅವರು ಲೈಬ್ರರಿ ಓಪನ್ ಇಡ್ತಾರೆ. ಬೆಳಗ್ಗೆ 6:30 ಗಂಟೆಗೆ ಬರ್ತಾರೆ. 6:30 ಗಂಟೆಯಿಂದ ರಾತ್ರಿ 10:30 ಗಂಟೆವರೆಗೆ ಕಾಲೇಜ್ ಬಾಗಿಲು ಯಾವಾಗಾದ್ರೂ ತೆಗೆದಿರ್ತೀರಿ. ಮಕ್ಕಳಿಗೆ ಎಲ್ಲ ರೀತಿಯಿಂದ ಸೌಲಭ್ಯವನ್ನು ಕಲ್ಪಿಸಿ ಮಾಡ್ತೀರಿ ಅನ್ನುವಂಥ ನನಗಿದೆ ಅನ್ನುವಂಥ ಮಾತನ್ನು ಹೇಳಿ, ಪೂಜ್ಯರು ಸದಾ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಪೂಜ್ಯರ ಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಅವ್ರು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಸದಾ ಪೂಜ್ಯರ ಆಶೀರ್ವಾದ ನಿಂತಿರ್ತೀರಿ. ಯಾವಾಗ ನಿಮ್ಗೆ ಒಳ್ಳೆಯದಾಗ್ತೀರಿ, ಒಳ್ಳೆಯದು ನೀವು ಮಾಡ್ತೀರಿ ಅನ್ನುವಂಥ ಅತಿಯಾದಂಥ ಸ್ಕೂಲನ್ನು ಪ್ರಾರಂಭ ಮಾಡಿದ್ವಿ. ನಾನು ಹಂಚಿದೆ ಮೊದಲಿಗೆ ನೋಡಿದಾಗ ಸ್ಕೂಲ್ ಅಂತ ಯಾಕೆ ಹೆಸರಿಟ್ರಿ ಇವರು ಅಂತ ನನಗೆ ಬಂದಿರಲಿಲ್ಲ. ಅದಕ್ಕೆ ಯಾರು ವಿಶ್ವನಾಥ್ ಅವರು ಹೇಳಿದ್ರು, ಯಾಕೆ ಸ್ಕೂಲ್ ಅನ್ನೋದು ಭಾಳ ಒಳ್ಳೆಯದು, ಕಾಲೇಜ್ ಅನ್ನೋಕ್ಕಿಂತ ಬಿಸಿನೆಸ್ ಸ್ಕೂಲ್ ಅನ್ನೋದು ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದಿರಿ. ನಿಮ್ಮ ಎಲ್ಲ ಮಕ್ಕಳು ನೋಡಿದರೆ ಭಾಳ ಸಮಾಧಾನ ಅನಿಸ್ತಿದೆ. ಮೊದಲ ಮಕ್ಕಳಿಗೆ ಉಪಯೋಗಗಳನ್ನು ಕಲ್ಪಿಸಿಕೊಟ್ಟಿರಿ. ಆ ಎಲ್ಲ ಅನುಕೂಲಗಳನ್ನು ಸದುಪಯೋಗಪಡಿಸಿಕೊಂಡು ಮಕ್ಕಳು ಉತ್ತಮವಾದಂಥ ಶಿಕ್ಷಣ ಪಡೀಲಿ ಎನ್ನುವಂಥದ್ದನ್ನು ನನ್ನ ಶುಭವನ್ನು ಹಾರೈಸ್ತೀನಿ. ಕಾರಣಾಂತರಗಳಿಂದ ವಿಶ್ವವಿದ್ಯಾಲಯದವರೇನೋ ವಿಶ್ವನಾಥ್ ಅವ್ರ ಮಾತು ಭಾಳ ಏನೋ ಬೇರೆ ಬೇರೆ ದೃಷ್ಟಿಯಿಂದ ಇದೊಂದು ಪರೀಕ್ಷೆ ಕೊಡಬಾರ್ದು ಅನ್ನುವಂಥ ವಿಚಾರ ನಡೆದಿತ್ತು. ನಾನು ಸಂಬಂಧಪಟ್ಟ ನೇರವಾಗಿ ಹೇಳಿದೆ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಾರಿ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಅನುಮತಿಯನ್ನು ಕೊಡಲೇಬೇಕು ನೀವು ಅನ್ನುವಂಥ ಮಾತನ್ನ ವಿನಂತಿನೂ ಇರ್ಬೋದು, ಒತ್ತಾಯ ಇರ್ಬೋದು, ಅಥವಾ ಕಟ್ಟಾಜ್ಞೆ ಇರ್ಬೋದು, ಎಲ್ಲ ರೀತಿಯಿಂದ ಅದನ್ನು ನಾನು ಮಾಡಿ ಅದನ್ನ ಸಮಯ ಒಳಗೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ದೊರೆತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾದಂಥ ಈ ಸ್ಕೂಲ್ ಆಗಲಿ ಅನ್ನುವಂಥ ಶುಭವನ್ನು ಹಾರೈಸ್ತೀನಿ. ಇದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತೀನಿ. ಅಪ್ಪ ಅವರು ಮಾತಾಡ್ತೀನಿ, ನಮ್ಮ ಕೂಡ ಅನೇಕ ಜನ ಹಳ್ಳಿಯಿಂದ ಬರ್ತಾರೆ. ಹಳ್ಳಿಯ ಮಕ್ಕಳ ಬದುಕು ಬಹಳ ಕಷ್ಟದ್ದು. ಹಳ್ಳಿಗಳ ಕಲಿತಂತ ಮಕ್ಕಳಿಗೆ ಪಟ್ಟಣದಲ್ಲಿ ಕಲಿತಂತ ಮಕ್ಕಳಿಗೆ ಬಹಳ ಅಂತರ ಇಟ್ಟಿದೆ. ಈ ಸಮಾಜಕ್ಕೆ ನೀವು ಒಳ್ಳೆ ಕೊಡುಗೆಯನ್ನು ಕೊಡುವಂತವ್ರಿಗೆ ಈ ಸ್ಕೂಲಿನಲ್ಲಿ ಸಹಿತ ಬಡತನದಿಂದ ಬಂದಂಥವ್ರು, ಹಳ್ಳಿಯಿಂದ ಬಂದಂಥವ್ರು, ತಂದೆ ತಾಯಿಗಳು ನಿರಕ್ಷಣೆ ಆದಂಥವ್ರು, ಜೀವನ ಅನಿವಾರ್ಯ, ಶಿಕ್ಷಣ ಅನಿವಾರ್ಯ. ಇವತ್ತು ನೋಡಿ, ನಾವೆಲ್ಲ ಮೊದಲಿಗೆ ಏನಾಗ್ಬೇಕಾದ್ರೆ ಬೆಂಗಳೂರು, ಮೈಸೂರು ಅಲ್ಲಿಯವರೇ ಎಲ್ಲಾದ್ರೂ ಬಿರ್ತಿದ್ರು. ಭಾಳ ಮಂದಿ ಹಿರಿಯರ ಕಾಲೇಜು ಪ್ರಾರಂಭ ಮಾಡಿದ್ವಿ. 1939 616 ಕನ್ನಡ ಪ್ರೌಢಶಾಲೆಯನ್ನು ಉತ್ತರ ಕರ್ನಾಟಕಕ್ಕೆ ನಾನು ಮಂಜೂರು ಮಾಡಿದೆ. ಸುಮಾರು 310 ಕಾಲೇಜುಗಳನ್ನು ಉತ್ತರ ಕರ್ನಾಟಕ ಮಾಡಿದ್ವಿ. ಅದರ ಅರ್ಥ ಏನಂದ್ರೆ, ಅನೇಕ ಇವತ್ತು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ನಿಲ್ಲಿಸ್ತಿದ್ರಲ್ಲ, ಅವರೆಲ್ಲರೂ ಇವತ್ತು ಶಿಕ್ಷಣ ಪಡಿತಾರೆ. 3 ಕಿಲೋಮೀಟರ್ ಒಂದು ಪ್ರೌಢಶಾಲೆ, 5 ಕಿಲೋಮೀಟರ್ ಒಂದು ಜೂನಿಯರ್ ಕಾಲೇಜಾಗಿ ತಮ್ಮ ಶಿಕ್ಷಣ ಮುಗಿಸ್ಕೊಂಡ ಇಂಥ BBA, MBA ಇಂಥ ಕಲೀಲಿಕ್ಕೆ ಬರುವಂಥ ಒಂದು ವ್ಯವಸ್ಥೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆ ಉತ್ತಮವಾದಂಥ ಶಿಕ್ಷಣ ಕೊಡ್ತಾವೆ. ಒಂದು ಉತ್ತಮವಾದಂಥ ಬೆಳವಣಿಗೆ ಏನಂದ್ರೆ, ಇವರಲ್ಲಿ ಭಾಳಷ್ಟು ಕಾಂಪಿಟೇಷನ್ ನಡೆದಿದೆ. ಇವ್ರಿಗಿಂತ ಇನ್ನೊಬ್ರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗಿಂತ ಇವ್ರು ಚೆನ್ನಾಗಿ ಮಾಡ್ತಾರೆ, ಇವರಿಬ್ಬರಿಗಿಂತ ಮತ್ತೊಬ್ರು ಚೆನ್ನಾಗಿ ಮಾಡ್ತಾರೆ. ಒಟ್ಟಾರೆ ಎಲ್ಲರೂ ಉತ್ತಮವಾದಂಥ ರೀತಿಯಿಂದ ಕಾಲೇಜುಗಳನ್ನು ಬೆಳೆಸಿ ಉತ್ತಮವಾದಂಥ ಶಿಕ್ಷಣ ಮಕ್ಕಳಿಗೆ ಕೊಡೋದ್ರಿಂದ ಈ ನಾಡಿಗೆ ನಿಮ್ಮ ಸೇವೆಯನ್ನು ಮಾಡಿದಂತಾಗ್ತಿದೆ. ನಿಮ್ಮ ಸೇವೆ ಸಾರ್ಥಕ ಆಗಲಿ. ಇಂಥ ಉತ್ತಮವಾದಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ನಿಮಗೆ ಎಲ್ಲ ರೀತಿಯಿಂದ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಅಳಿಲ ಸೇವೆಯನ್ನಾಗಲಿ, ನಮ್ಮ ಸಲಹೆಯನ್ನಾಗಲಿ, ಯಾವಾಗ ನಿಮಗೆ ಏನೇನು ಮಾರ್ಗದರ್ಶನ ಎಲ್ಲದೇ ಮಾರ್ಗದರ್ಶನವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಮಾಡದಿದ್ರು ನೀವು ಉತ್ತಮವಾದಂಥ ಕೆಲಸವನ್ನು ಮಾಡಿದಾಗ ನಿಮಗೆ ಬೆನ್ನು ತಟ್ಟಿ ನಿಮ್ಮನ್ನು ಮೃದುಂಬಿಸಿ ಒಳ್ಳೆ ಕೆಲಸ ಮಾಡಿ ಅನ್ನುವಂಥ ಪ್ರೇರೇಪಣೆಯನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿ.
ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ, ಸರ್ಕಾರ ಇವತ್ತು ಅನೇಕ ರೀತಿಯಿಂದ ದುಡ್ಡನ್ನು ಖರ್ಚು ಮಾಡ್ತಿದೆ. ಬಟ್ ಯಾವ ರೀತಿಯಿಂದ ಖರ್ಚಾಗ್ತಿದೆ, ಏನಾಗ್ತಿದೆ ಅನ್ನೋದು ಅನೇಕ ಜನರಿಗೆ ಗೊತ್ತಿಲ್ಲ. ಆ ರೀತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಉತ್ತಮವಾದಂಥ ರೀತಿಯಿಂದ ತಲೆ ಎತ್ತಿದೆ. ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉತ್ತಮವಾದ ಶಿಕ್ಷಣವನ್ನು ಕೊಡಲಿ. ಬರುವಂಥ ದಿನಮಾನಗಳಲ್ಲಿ ಏನು ಈ ಮಕ್ಕಳೆಲ್ಲ ಕಲಿತಾರೆ. ನಾವು ಹೇಳ್ತಿದ್ದೆ ಅಪ್ಪರಿಗೆ, ನಾವು ಕಲಿಬೇಕಾದ್ರೆ ಹೈಸ್ಕೂಲ್ ಕಲಿಬೇಕಾದ್ರೆ 7 ಕಿಲೋಮೀಟ್ರ್ ಸೈಕಲ್ ಮೇಲೆ ಹೋಗ್ತಿದ್ವಿ. SSLC ನಾವು ಹಾಫ್ ಪ್ಯಾಂಟ್ ಆಗ್ತಿದ್ವಿ. ಇವತ್ತೆಲ್ಲ ಯೂನಿಫಾರ್ಮ್ ಹಾಕೊಂಡು ಮಕ್ಕಳು ಒಂದು ಶಿಸ್ತುಬದ್ಧವಾಗಿ ಶಿಕ್ಷಣ ಕಲಿತಾರೆ. ಅದನ್ನು ನೋಡಿದಂಥವ್ರು ಅವರ ತಂದೆ ತಾಯಿಗಳಿಗೆ ಖುಷಿ ಆಗ್ತಿದೆ. ಇವತ್ತು ಜೀವನದಲ್ಲಿ ತಂದೆ ತಾಯಿಗಳು ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಬಯಸ್ಕೋಬಾರದು. ನಮ್ಮ ಮಕ್ಕಳು ಈ ನಾಡಿನಲ್ಲಿ ಉತ್ತಮವಾದಂಥ ನಾಗರಿಕರಾಗಿ ತಂದೆ ತಾಯಿಗಳ ಋಣವನ್ನು ತೀರಿಸ್ರಿ. ತಂದೆ ತಾಯಿಗಳು ಮಾಡಿದಂಥ ತ್ಯಾಗವನ್ನು ಸ್ವಲ್ಪ ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಂಡು ಇಂಥ ಏನು ನೀವೆಲ್ಲ ಉತ್ತಮವಾದಂಥ ನಾಗರಿಕರಾಗಿರಿ. ನಿಮ್ಮ ಸೂಟು ಬೂಟ ನನಗೆ ಆತ್ಮೀಯರು, ನಮ್ಮ ರಾಜ್ಯದ ಮಾಜಿ ಸಚಿವರು, ಅದಕ್ಕೂ ಹೆಚ್ಚಾಗಿ ಕ್ರಿಯಾಶೀಲರಾಗಿ ದುಡಿಯುತ್ತಿರುವಂತಹ ಒಬ್ಬ ರಾಜಕಾರಣಿಗಳಾಗಿರುವ ಶ್ರೀಮಾನ್ ಬಸವರಾಜ ಹೊರಟ್ಟಿಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ, ಈ ಸಂಸ್ಥೆಯನ್ನು ಕಟ್ಟಿದವರ ತಂದೆಯಾಗಿರುವ ಸನ್ಮಾನ್ಯ ಶ್ರೀ ಮೂರುಸಾಗರಪ್ಪ ಅವರೇ, ಈ ಸಂಸ್ಥೆಯನ್ನು ಕಟ್ಟಿದ ಮುರುಗೇಶ್ ಸಿದ್ಧಾರ್, ಜಗದೀಶ್ ಜಾವತ್ನವರ್, ವಿಶ್ವನಾಥ ಕೊರವಿ, ಈ ಶಿಕ್ಷಕರಿದ್ದಾರೆ, ವೇದಿಕೆಗೆ ಇರುವ ಎಲ್ಲ ಗಣ್ಯರೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಿಕ್ಷಣ ಪ್ರೇಮಿಗಳೇ ಹಾಗೂ ಸತ್ಪರ್ತಾರೆ. ವಾಟ್ಸಪ್ ಒಂದು ಕವಿತೆ ಬರಲ್ಲ ಬಹಳ ದಿನಗಳ ಹಿಂದೆ. ಆ ಕವಿತೆಯಲ್ಲಿ ಒಂದು ಮಾತು ಬಹಳ ಸೊಸಾಗಿರ್ತಕ್ಕಂಥ ಮಾತು. ಇವರೆಲ್ಲ ಒಂದು ಕಾಲದಲ್ಲಿ ಚೈಲ್ಡ್ ಆಗಿರ್ತಾರೆ. ಈ ಆಧುನಿಕರಾದಂಥವರು, ಈ ಜಾಗತೀಕರಣದಲ್ಲಿ ಇರ್ತಕ್ಕಂಥವ್ರು ತಿಳಿದಿರಬೇಕಾದಂಥ ಅವಶ್ಯಕತೆ. ಫಿಸಿಕಲ್ ಎವಲ್ಯೂಷನ್ ಇದೆ, ಇಂಟೆಲೆಕ್ಚುವಲ್ ಎವಲ್ಯೂಷನ್ ಇದೆ, ಸ್ಪಿರಿಚುವಲ್ ಎವಲ್ಯೂಷನ್ ಇದೆ. ಇದು ಶ್ರೀ ಅರವಿಂದರ ಫಿಲಾಸಫಿ ಅಂದರೆ ಅವರು ಜಗತ್ತಿಗೆ ಕೊಟ್ಟಂತ ಒಂದು ಫಿಲಾಸಫಿ. ಈ ತತ್ವದ ಪ್ರಕಾರ ನಮ್ಮ ಬೆಳವಣಿಗೆ ಇದ್ದೇ ಇದೆ. ಈ ಬೆಳವಣಿಗೆ ಇಟ್ಟುಕೊಂಡಾಗ ಹೊಸ ಜನಾಂಗವನ್ನು ಬೆಳೆಯುವುದನ್ನ ನಾವು ಬಹಳ ಸಂತೋಷದಲ್ಲಿ ಸ್ವೀಕರಿಸಬೇಕು, ಸಂತೋಷದಿಂದ ಬೆಳೆಸಬೇಕು. ಆದ್ರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಬೇಕು. ಒಂದು ಮಾತನ್ನು ಅವಶ್ಯವಾಗಿ ನಾನು ಹೊಸ ಪೀಳಿಗೆಯಲ್ಲಿ ಹೇಳ್ತಾ ಇದ್ದೇನೆ. ನಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆದರ್ಶ ಇಲ್ಲ, ಗೋಪಾಲಕೃಷ್ಣ ಗೋಖಲೆಯವರ ಆದರ್ಶ ಇಲ್ಲ, ಈಶ್ವರಚಂದ್ರ ವಿದ್ಯಾರ್ಥಿಗಳ ಶಿಕ್ಷಕರಂತ ಆದರ್ಶಗಳಿಲ್ಲ. ಅವರಿಗೆ ರಾಜಾಜಿ ಕಾಮರಾಜ ನಾವು ನೆನಪಡ್ಕೊಳ್ಬೇಕು. ನಾವು ಅವರಿಗೆ ಋಜುವಾತಾಗಿದ್ದೇವೆ. ನಾವು ಗಾಂಧಿ ದೇಶದ ಪ್ರಜೆಗಳಾಗಿ ಗಾಂಧೀಜಿಯವರ ಶಿರಾ ಸಾಲ ಜೀವನವನ್ನು ಅನುಸರಿಸಿದ್ದೇವೆ. ರಾಜಾಜಿ ಎಲ್ಲ ಬರ್ತಾ ಹಂಗ ಕೂಡ ಆಯ್ತಲ್ಲ. ಈ ಊರಿನ ಒಂದು ಕಲ್ಲಿನ ಜನ ಬಹಳ ಭಕ್ತಿವಂತರು, ಶ್ರದ್ಧಾಳುಗಳು. ಅವರಲ್ಲಿ ಆಧ್ಯಾತ್ಮಿಕ ಪ್ರೇಮ ಸಹಜವಾಗಿ ಬೆಳೆದುಕೊಂಡಿತ್ತು.
ಇಂಥ ಊರಿನಲ್ಲಿ ಇದೊಂದು ಸುಂದರ ಶಾಲೆ ಆರಂಭ ಆಗಿದೆ. ಆ ಶಾಲೆಗೆ ಹರಿಸೋದಕ್ಕೆ, ಆ ಶಾಲೆಯನ್ನು ಹರಿಸೋದಕ್ಕೆ ಇಷ್ಟೆಲ್ಲ ತಾವು ಇಲ್ಲಿ ಕೂಡಿತ್ತು. ಬಹಳ ಪವಿತ್ರವಾದ ಸೇವೆ, ಸರಸ್ವತಿಯ ಸೇವೆ. ಇದರ ಹಿಂದಿರುವ ಶಕ್ತಿ, ಸಾಮರ್ಥ್ಯ ಬಸವರಾಜ ಹೊರಟ್ಟಿಯವರು, ಅವರ ಗೆಳೆಯರು, ಆ ಬಳಿಕ ಗುರುಲಿಂಗ ಕಾಸೆ ಗುರುಜಿಯವರು ಎಲ್ಲರೂ ಸರಸ್ವತಿ ಆರಾಧಕರು. ಅಂಥವರ ಆಸರೆ. ಆ ಬಳಿಕ 4 ಜನ ವಿದ್ವಾಂಸರು. ನೋಡಬೇಕು ಎಷ್ಟು ಚೆನ್ನಾಗಿ ಅವರು ಹೊಂದಿಕೊಂಡ. ಹೊರಟ್ಟಿಯವರು ಒಂದು ಮಾತು ಹೇಳಿದರು, ಏನು ನಾವೆಲ್ಲರೂ ಕೂಡಿದರೆಲ್ಲ ಇದೇ ಯಾವಾಗಲೂ ಇರಬೇಕು ಅಂತ. ಅದು ಆ ಮೈತ್ರಿ, ಆತ್ಮೀಯತೆ ಈ ಶಾಲೆಯ ಆಧಾರ. ಮನುಷ್ಯ ಅದನ್ನು ಮಾಡಬೇಕು, ಎಲ್ಲ ಜನರನ್ನು ಹಚ್ಚಿಕೊಂಡಿರಬೇಕು, ಹೃದಯದಲ್ಲಿ ಎಲ್ಲರಿಗೂ ಸ್ಥಾನ ಇರಬೇಕು. ಆವಾಗ ಎಲ್ಲವೂ ಅರಳುತ್ತದೆ. ಬುದ್ಧಿ ಅರಳುತ್ತದೆ, ಭಾವ ಅರಳುತ್ತದೆ, ಸುತ್ತಮುತ್ತಲಿರುವಂತಹ ಕಾರ್ಯಕ್ಷೇತ್ರ ವಿಸ್ತಾರವಾಗ್ತದೆ, ಹೃದಯದ ಪ್ರೇಮ. ಬಸವಣ್ಣನವರು ಮಾಡಿದ್ದೇನೆ. ಬಸವಣ್ಣನವರು ಬಹಳ ದೊಡ್ಡ ಸಂತರು, ಜ್ಞಾನಿಗಳು, ಅನುಭಾವಿಗಳು. ಅವರು ಏನು ಮಾಡಿದರು? ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಅವರು ಆಡಿದವರಲ್ಲ. ಆದರೆ ಒಂದು 2 ಕೆಲಸ ಬಹಳ ಸುಂದರವಾದ ಕೆಲಸ ಮಾಡಿದರು. ಯಾರು ಹಚ್ಚಿದು ಬಂದರೋ ಅಂಥವರಿಗೆ ತಲೆ ಬಾಗಿಸಿ ಕೈ ಮುಗಿದು ಒಂದು ತುತ್ತ ಅನ್ನ ಕೊಟ್ಟರು. ಯಾರು ಮನಸ್ಸು ಸ್ವಲ್ಪ ಕತ್ತಲೆ ಯಾವ ಮನಸ್ಸಿನಲ್ಲಿ ಒಂದಿಷ್ಟು ಹರವಿತ್ತು, ಅಂಥ ಮನಸ್ಸಿನಲ್ಲಿ ಒಂದು ಅನುಭವದ ಜ್ಯೋತಿಯನ್ನು ಹೊತ್ತಿಸಿದರು. 2 ಅತ್ಯಂತ ಪವಿತ್ರವಾದ ಕಾರ್ಯಗಳನ್ನು ಬಸವಣ್ಣನವರು ಮಾಡಿದರು. ಆದ್ದರಿಂದಲೇ ಬಸವಣ್ಣನವರಿಗೆ ನಾವು ಮಹಾತ್ಮ ಬಸವಣ್ಣ ಅಂತ ಕರೆಯುವುದು. ಎಂಥ ಅದ್ಭುತ ಸಂದೇಶ! ನಾವು ಮಾಡಬೇಕಾದದ್ದು ಅದನ್ನೇ. ನಮ್ಮ ತಲೆಯೊಳಗಿರುವಂತಹ ಜ್ಯೋತಿಯನ್ನು ಇನ್ನೊಂದು ತಲೆಗೆ ವರ್ಗಾಯಿಸೋದು, ಸುಮ್ಮನೆ ಹಚ್ಚೋದು. ಆ ಬಳಿಕ ನಮ್ಮ ಹತ್ತಿರ ಇರುವಂತಹ ಒಂದು ತುತ್ತು ಅನ್ನವನ್ನು ಇನ್ನೊಬ್ಬರಿಗೆ ಕೊಡೋದು. ಇದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮ ಅಂದರೆ ಇಷ್ಟೆಲ್ಲ ಧರ್ಮಗಳು ಜಗತ್ತಿನಾಗ ಅದಾವಲ್ಲ, ಅವಕ್ಕೆಲ್ಲ ಧರ್ಮ ಅಂತ ಅನ್ನೋದಕ್ಕಿಂತ ಇವು 2ಕ್ಕೆ ಧರ್ಮ ಅಂತ ಹೇಳಬೇಕು. ಜ್ಞಾನದ ವಿತರಣ, ಅನ್ನದ ವಿತರಣ 2 ಮಾಡಬೇಕು. ಈ ಶಾಲೆ ಮಾಡ್ತಾ ಇರೋದು ಒಂದು ಜ್ಞಾನದ ವಿತರಣವನ್ನು ಮಾಡ್ತಾರೆ. ನೋಡಬೇಕು, ಎಲ್ಲೆಲ್ಲಿಂದ ಮಕ್ಕಳು ಬರ್ತಾರೆ. ತಮ್ಮ ಸಮೀಪದ ಶಾಲೆಗಳನ್ನು ಬಿಟ್ಟು ಇಷ್ಟು ದೂರ ಬರ್ತಾರೆ. ಚೇತನ ಅಂದ್ರೆ ಚೇತನ, ಅಷ್ಟು ಹೆಸರನ್ನ ಮಾಡಿ. ಮತ್ತೆ ಇಲ್ಲಿ ಕೆಲಸ ಮಾಡುವಂಥವ್ರು ಅಂಥವರು ಶರಣ ಭಾವಿಗಳು, ಶರಣ ಜೀವಿಗಳು, ಅಷ್ಟೇ ಸದ್ಭಾವಿಗಳು. ಅವರು ಅದಕ್ಕೆ ಸಮರ್ಪಣ ಆಗಿದ್ದಾರೆ. ಇಷ್ಟು ಸಮರ್ಪಣ ಭಾವದಿಂದ ಮಕ್ಕಳ ಏಳಿಗೆಯನ್ನು ಬಯಸೋದರೊಂದಿಗೆ ದೇಶದ ಹಿತವನ್ನು ಬಯಸುವಂಥ ಅದ್ಭುತ ಕೆಲಸನ್ನ ನಾನಿಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಂಥ ಶಾಲೆಗೆ ತಾವೆಲ್ಲ ತಮ್ಮ ಮಕ್ಕಳನ್ನು ಕಲಿಸಬೇಕು. ಇಲ್ಲಿ ಏನು ಕಲಿಸ್ತಾರೆ ಅಂದರೆ ಬದುಕೋದನ್ನು ಕಲಿಸ್ತಾರೆ. ಹೇಗೆ ವ್ಯವಹರಿಸಬೇಕು, ವಾಣಿಜ್ಯ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು, ಅದನ್ನು ಬಹಳ ಸುಂದರವಾಗಿ ಇಲ್ಲಿ ಕಲಿಸಿಕೊಡ್ತಾರೆ. ಆ ಜ್ಞಾನದೊಂದಿಗೆ ಪ್ರೊಫೆಸರ್ ಹೊರಟ್ಟಿಯವರು ಒಂದು ಮಾತು ಹೇಳಿದರು, ಬಹಳ ಚಲೋ ಹೇಳಿದರು. ಬರೇ ಇಷ್ಟ ಆಗಬಾರದು, ಒಂದಿಷ್ಟು ಎದಿನೂ ಚೆನ್ನಾಗಿರಬೇಕು. ನಾವು ಜಗತ್ತನ್ನು ಪ್ರೀತಿಸಬೇಕು, ನಾವು ಸುತ್ತಲಿರುವ ಸಮಾಜವನ್ನು ಪ್ರೀತಿಸಬೇಕು. ಅದರೊಂದಿಗೆ ನಮ್ಮ ಗಳಿಕೆಯಾಗಬೇಕು, ನಮ್ಮ ಗಳಿಕೆ ಅದಕ್ಕೆ ಬಳಕೆಯಾಗಬೇಕು ಅನ್ನುವ ಸುಂದರ ಮಾತನ್ನು ಅವರು ಆಡಿದರು. ಅಂಥದ್ದು ಮಾಡಬೇಕು. ಮನುಷ್ಯ ಎಷ್ಟು ಒಳ್ಳೆಯ ಕೆಲಸನ್ನ ಮಾಡಬೇಕು. ಯಾವುದು ಅಸಾಧ್ಯ ಇದೆ, ಯಾವುದು ಅಸಾಧ್ಯ ಮನುಷ್ಯನಿಗೆ. ಅಕ್ಕ ಮಹಾದೇವಿ ಹೇಳ್ತಾಳೆ, ನೆಲದ ಮರೆಯ ನಿಧಾನ, ಫಲದ ಮರೆಯ ರುಚಿ, ಶಿಲೆಯ ಮರೆಯ ಹೇಮ. ಏನು ಸುಂದರ ಮಾತುಗಳನ್ನು ಆಡ್ತಾರೆ. ಸಂಪತ್ತದ ಇಲ್ಲಿ ನೆಲದಲ್ಲಿ ಸಂಪತ್ತದೆ,
ಅದನ್ನು ತೆಗೆಯುವ ಮನಸ್ಸ ಇರಬೇಕಷ್ಟೇ. ನೆಲದಲ್ಲಿ ಬೇಕಾದಷ್ಟದ ನಮ್ಮನ್ನು ಪೋಷಿಸುವಷ್ಟು ಅನ್ನ ನೆಲದಲ್ಲಿ ಅದ, ಮಣ್ಣಿನೊಳಗದ. ನಾವು ಪ್ರೀತಿಸುವಂಥ ಆ ರಸವನ್ನು ಕೊಡುವಂಥ ಹಣ್ಣುಗಳು ಈ ನೆಲದಲ್ಲಿಯೇ ಅದಾವ. ಇಷ್ಟೆಲ್ಲ ಸುಂದರ ಪುಷ್ಪಗಳೆಲ್ಲ ನೆಲದಲ್ಲಿ ಅದಾವ. ಮನುಷ್ಯನಿಗೆ ಏನೇನು ಬೇಕೋ ಎಲ್ಲವೂ ನೆಲದಿಂದಲೇ ಬರುತ್ತದೆ. ಅದರ ನೆಲ ನೋಡಿದರೆ ಅಲ್ಲಿ ಏನೂ ಕಾಣೋದೇ ಇಲ್ಲ. ಅದನ್ನು ಗೊತ್ತು ಮಾಡಿಕೊಳ್ಳುವಂಥ ಒಬ್ಬ ಒಕ್ಕಲಿಗ ಬೇಕಾಗ್ತದೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಳಗೆ ಒಬ್ಬ ವಿಜ್ಞಾನಿ ಇರಬಹುದು, ಒಬ್ಬ ಶ್ರೇಷ್ಠ ಕವಿ ಇರಬಹುದು, ಇನ್ನೊಬ್ಬ ಒಳ್ಳೆಯ ಧುರೀಣ ಇರಬಹುದು. ಏನೇನೋ ಒಬ್ಬೊಬ್ಬ ಹುದುಗಿಕೊಂಡಿರ್ತಾನೆ. ಅದನ್ನು ಹೊರಗೆ ಹಾಕುವಂತಹ ಸಾಮರ್ಥ್ಯ ಉಳ್ಳವರಿಗೆ ಶಿಕ್ಷಕರು ಅಂತ ಕರೆಯೋದು. ಅವರು ಏನು ಮಾಡ್ತಾರೆ ಗೊತ್ತು ಹಿಡಿತಾರೆ. ಈ ಹೃದಯದಾಗ ಏನು ಹುದುಗಿಯದ ಕಾಣಿಸೋದಿಲ್ಲದ, ಅದು ಗೊತ್ತಾಗದೆ ಇದ್ರೆ ಅದು ನಮ್ಮನ್ನ ಪೋಷಿಸೋದು ಇಲ್ಲ. ನೆಲ ಇದೆ, ನೆಲದ ಮೇಲೆ 1000 ವರ್ಷ ಬದುಕಿರಬಹುದು, ಆದರೆ ನೆಲದಲ್ಲಿ ಹಿಂಗದೆ ಅಂತ ಗೊತ್ತಾಗದೆ ಇದ್ರೆ ನಾವೆಲ್ಲ ಬಡವರಾಗಿಯೇ ಉಳಿಯೋದು. ನೆಲದ ಮರೆಯ ನಿಧಾನ ಒಂದೇನೋ ಸಣ್ಣ ಕಥೆ ಹೇಳ್ತಿರ್ತಾರೆ, ಎಷ್ಟು ಚೆನ್ನಾಗಿ. ನೆಲದ ಮರೆಯ ನಿಧಾನ, ಅಲ್ಲೇ ಅದ ಸಂಪತ್ತು, ಆದರೆ ಗೊತ್ತಾಗದೆ ಇದ್ರೆ ಭಿಕ್ಷುಕರಾಗಿ ಬದುಕ್ತೇವೆ ಜಗತ್ತಿನಾಗ. ಒಂದು ಕಥೆ, ಸುಮ್ಮನೆ ಸಣ್ಣದೊಂದು ಕಥೆ. ಒಬ್ಬ ಭಿಕ್ಷುಕ ಇದ್ದ. ಎಂಥ ಉಣಕಲದಂಥ ಊರ. ಆತನ ವಯಸ್ಸು ಸುಮಾರು 65-70ರವರೆಗೆ. ಇಡೀ ಜೀವನದ ತುಂಬ ಆತ ಏನನ್ನೂ ಮಾಡಲಿಲ್ಲ, ಭಿಕ್ಷೆ ಬೇಡ್ತಾ ಇತ್ತು. ಆದ್ರೆ ಭಿಕ್ಷೆಯಿಂದ ಹೊಟ್ಟೆ ತುಂಬುವುದು ಎಷ್ಟರ ಮಟ್ಟಿಗೆ ಸಾಧ್ಯ ನಿಮಗೆ ಗೊತ್ತದೆ. ಎಂಥ ಭಿಕ್ಷೆಯನ್ನು ನಾವೆಲ್ಲ ಹಾಕ್ತೇವೆ. ಅದನ್ನು ಉಂಡು ಅಷ್ಟೇ ಸಂತೋಷ ಪಟ್ಟು ಆ ಮನುಷ್ಯ ಇದ್ದ. ಆದರೆ ಹೊಟ್ಟೆ ತುಂಬಲಿಲ್ಲ, ಇರಲಿಕ್ಕೆ ಒಂದು ಮನೆ ಇರಲಿಲ್ಲ, ಹೊದಿಲಿಕ್ಕೆ ಒಂದು ಬಟ್ಟೆ ಸರಿಯಾಗಿ ಇರಲಿಲ್ಲ. 65 ವರ್ಷ ಬಾಳಿ ಬದುಕಿದ್ದ ಮನುಷ್ಯ ಅದೊಂದು ಸಣ್ಣ ಗುಡಿಸಲ, ಆ ಗುಡಿಸಲದಲ್ಲಿ ಆತ ವಾಸ ಮಾಡಿದ್ದ. ಒಂದು ಹರಕ ಚಾಪೆ, ಅದರ ಮೇಲೆ ಮಲಗ್ತಾ ಇದ್ದ. ದಿನಾಲೂ ಅದೇ ಊರಲ್ಲಿ ಭಿಕ್ಷಾ ಬೇಡೋದರಿಂದ ಆತನ ಪರಿಚಯ ಪ್ರತಿ ಮನೆಗೆ ಆಗಿತ್ತು. ಅವ ಊರಿನವ ಆಗಿದ್ದ, ಭಿಕ್ಷುಕ ಒಬ್ಬನೇ ಇದ್ದ, ಊರಿನವನಾಗಿದ್ದ. ಅವನಿಗೆ ಹೋದಲ್ಲೆಲ್ಲ ಒಂದು ತುತ್ತ ಅನ್ನ ಕೊಡ್ತಿದ್ರು, ಒಂದು ಗುಟಕ ನೀರ ಕೊಡ್ತಿದ್ರು. ಅದೇ ಊರ ಸಮೀಪದಲ್ಲಿ ಒಂದು ಚಾಪೆ ಅವನಿಗೆ ನಿದ್ರೆ ಕೊಡ್ತು. ಇಷ್ಟು ಬಿಟ್ಟರೆ ಅವನ ಹತ್ತಿರ ಏನಿರಲಿಲ್ಲ. ಎಲ್ಲರೂ ಅವನ ಬಗ್ಗೆ ಅನುಕಂಪ. ಒಂದು ದಿವಸ ಅದೇನು ಗುಡಿಸಲದಲ್ಲಿ ಮಲಗಿದ್ದ, ಹಾಸಿಗೆ ಮೇಲೆ ಒಂದು ಚಾಪೆ ಮೇಲೆ ಮಲಗಿದ್ದ, ಬಾಗಿಲ ಮುಚ್ಚಿತ್ತು, ಒಳಗೆ ಮಲಗಿದ್ದ. ದಿನಾಲೂ ಬೆಳಿಗ್ಗೆ ಎದ್ದು ಊರಲ್ಲಿ ಹೋಗ್ತಿದ್ದ. ಸುಮಾರು 10 ಗಂಟೆಗೆ ಹೋಗ್ತಿದ್ದ. ಊರವ್ರಿಗೆಲ್ಲ ಅವ ಪರಿಚಯ, ಎಲ್ಲರೂ ದಾರಿ ಕಾಯ್ತಿದ್ರು. ಮುದುಕ ಬರ್ತಾನ, ಏನ್ರೆ ಕೊಡಬೇಕು ಅಂತ. ಆ ದಿವಸ 10 ಆಯ್ತು, ಯಾರು ಬರಲಿಲ್ಲ. 11 ಆಯ್ತು, ಭಿಕ್ಷುಕ ಬರಲಿಲ್ಲ. ಆಶ್ಚರ್ಯ ಆಯ್ತು ಊರಿನವರಿಗೆ. ಒಬ್ಬ ಹೋಗಿ ನೋಡ್ತಾನ, ಹಿಂಗ ಬಾಗಿಲ ಮುಚ್ಚಿತ್ತು. ಊರವ್ರಿಗೆ ಹೇಳ್ದ, ಹಿರಿಯರು ಬಂದು ಬಾಗಿಲ ತೆಗೆದರು. ಒಳಗೆ ಮುದುಕ ಮಲಗಿದ್ದ, ಮಲಗದಲ್ಲೇ ಪ್ರಾಣ ಬಿಟ್ಟಿದ್ದ. ಏನೇನು ಇರಲಿಲ್ಲ, ಪ್ರಾಣ ಬಿಟ್ಟಿತ್ತು. ಊರವರೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದರು. ಈ ಗುಡಿಸಲದಾಗ ಈ ಮುದುಕ 50-60 ವರ್ಷ ಬಾಳಿ ಬದುಕ್ಯಾನ. ಈ ಗುಡಿಸಲ ನಾವು ಯಾರು ಬಳಸೋದು ಬೇಡ. ಇಲ್ಲದೇ ಇದ್ರೆ ಇದನ್ನ ಯಾರು ಬಳಸ್ತೇವೆ? ಹಂಗ ನಾವು ಭಿಕ್ಷುಕರಾಗೋ ಪ್ರಸಂಗ ಬಂದಿತ್ತು. ಆತನ ದೇಹವನ್ನ ಇಲ್ಲೇ ಇಟ್ಟು ಇಲ್ಲಿಯೇ ದಫನ ಮಾಡಬೇಕು, ಇಲ್ಲಿ ಮುಗಿಸಿ ಬಿಡಬೇಕು, ಇದನ್ನ ಮುಚ್ಚಿ ಬಿಡಬೇಕು ಅಂತ ಅವರು ನಿರ್ಣಯ ತಗೊಂಡ್ರು. ಗುಡಿಸಲ ತೆಗೆದರು, ಕಟ್ಟಿದರು. ಬಹಳ ಅಲ್ಲ, 6 ಇಂಚ ಹಟ್ಟೋದ್ರೊಳಗೆ ಕೆಳಗೊಂದು ದೊಡ್ಡ ಪೆಟ್ಟಿಗೆ ಸಿಕ್ತು. ಕಬ್ಬಿಣದ ಪೆಟ್ಟಿಗೆ. ಒಳಗೆ ತೆಗೆದು ನೋಡ್ತಾರೆ, ಬಂಗಾರದ ನಾಣ್ಯಗಳು. ಎಲ್ಲಿ ಚಾಪೆ ಹಾಸ್ತಾ ಇದ್ದ ಅದರ ಕೆಳಗೆ 6 ಇಂಚಿನ ಕೆಳಗೆ ಅದ್ಭುತ ಸಂಪತ್ತ ತುಂಬಿತ್ತು. ಆದ್ರೆ ಏನ್ ಮಾಡೋದು? ಮ್ಯಾಲ ಭಿಕ್ಷುಕ ಭಿಕ್ಷಾ ಪಾತ್ರೆ ಇಟ್ಟಿದ್ದ, ಕೆಳಗೆ ಸಂಪತ್ತ ಅಡಗಿತ್ತು. ಗೊತ್ತಾಗಲಾರದಕ್ಕೆ ಭಿಕ್ಷುಕನಾಗಿ ಭಿಕ್ಷುಕನಾಗಿತ್ತು. ಇರ್ಲಿಲ್ಲ ಅಂತಲ್ಲ, ಸಂಪತ್ತು ಎಲ್ಲ ಇತ್ತು. ಅಕಸ್ಮಾತ್ ಆ ಸಂಪತ್ತು ಅವನಿಗೆ ಗೊತ್ತಾಗಿತ್ತು ಅಂದ್ರೆ
ಆ ನಾಡಿನಲ್ಲಿ ಅತ್ಯಂತ ಶ್ರೀಮಂತನಾಗ್ತಾ ಇದ್ದ. ಆದ್ರೆ ಏನ್ ಮಾಡೋದು, ಎಲ್ಲ ಜೀವನವನ್ನ ಭಿಕ್ಷಾ ಪಾತ್ರ ಹಿಡ್ಕೊಂಡು ಬೇಡ್ತಾನೆ ಇದ್ದ. ನಮ್ಮದು ಭಾರತೀಯರ ಪರಿಸ್ಥಿತಿ ಹಿಂಗಾಗಿ ನೆಲದಲ್ಲಿ ಎಲ್ಲ ಸಂಪತ್ತ ತುಂಬಿದ. ನಮ್ಮ ಮಕ್ಕಳಲ್ಲಿ ಶ್ರೇಷ್ಠ ಜ್ಞಾನಿಗಳು ತುಂಗಾರ, ವಿಜ್ಞಾನಿಗಳು ತುಂಗಾರ. ಆದ್ರೆ ಏನು ಮಾಡೋದು, ಇದನ್ನ ಅದೇ ಅಂತ ಗೊತ್ತ ಮಾಡಿಕೊಳ್ಳುವವರು ಇಲ್ಲ, ಇದನ್ನು ಹೊರಗೆ ತೆಗೆಯುವವರು ಇಲ್ಲ. ಆದ್ದರಿಂದ ನಾವು ಭಾರತೀಯರು ಯಾವಾಗಲೂ ಅಮೆರಿಕದ ಕಡೆ ನೋಡ್ತೇವೆ, ಚೀನಾದ ಕಡೆ ನೋಡ್ತೇವೆ, ಜಪಾನ್ ಕಡೆ ನೋಡ್ತೇವೆ. ಆದರೆ ನಮ್ಮ ಕಾಲ ಕೆಳಗಿರುವಂತಹ ಈ ಭೂಮಿ ಅತ್ಯಂತ ಸಂಪತ್ತು ಭರಿತ. ಈ ಮಣ್ಣ ಎಷ್ಟು ಶ್ರೀಮಂತ ಮಣ್ಣ ಇದೆ, ಎಷ್ಟು ಮಳೆಗಳ ಬೀಳುತ್ತದೆ ಇಲ್ಲಿ, ಎಷ್ಟು ಒಳಗಡೆ ಹರಿತಾವ, ದುಡಿಯುವಂತ ಜನ ಎಷ್ಟದಾರ, ಅತ್ಯಂತ ಬುದ್ಧಿವಂತ ಜನರು ಅದಾರ. ಇಷ್ಟೆಲ್ಲ ಇದ್ದರೂ ಸಹಿತ ನಾವು ಭಿಕ್ಷುಕರಂತೆ ಬದುಕ್ತಾ ಇದ್ದೇವಲ್ಲ ಭಾರತ ದೇಶದಲ್ಲಿ. ಅದಕ್ಕೆ ಕೈ ಒಡ್ಡುತ್ತಾನೆ ಅದೇವಿ ನಾವು. ಎಷ್ಟು ವರ್ಷ ಕೈ ಒಟ್ಟುವುದು, ಎಷ್ಟು ವರ್ಷ, 60 ವರ್ಷ ಆಯ್ತು, 65 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು, ಇನ್ನ ಭಿಕ್ಷಾ ಬೇಡೋದು ಬಿಡ್ಲಿಲ್ಲದ. ಲಕ್ಷ ಬಂತು, ಭಿಕ್ಷೆ ತಪ್ಪಲಿಲ್ಲದ. ಬೇಕಾದಷ್ಟು ಸಂಪತ್ತ ಬಂತು, ಆದ್ರೆ ಇನ್ನಷ್ಟು ಬೇಕನ್ನುವ ಭಾವ ಉಳಿತಲ್ಲ. ಇದೇ ತೋರಿಸ್ತದ ನಾವು ಬಡವರಾಗಿರುವುದೇವಿ ಭಾರತ ದೇಶದಲ್ಲಿ. ಶ್ರೀಮಂತ ಭಾರತದಲ್ಲಿ ಬಡ ಜನಾಂಗ ಬದುಕಿದರು. ಶ್ರೀಮಂತ ಭಾರತ, ಈ ಮಾತನ್ನ ಹೇಳಿದವರು ಪರದೇಶದವರು. ಭಾರತೀಯರು ನೀವು ಭಾರಿ ಶ್ರೀಮಂತ, ನಮ್ಮಲ್ಲಿ ಯಾಕೆ ಬರ್ತೀರಿ ಭಿಕ್ಷಾ ಬೇಡೋದಕ್ಕೆ, ಸಾಲ ಮಾಡೋದಕ್ಕೆ ನಮ್ಮ ಹತ್ತಿರ ಯಾಕೆ ಬರ್ತೀರಿ? ನಿಮ್ಮ ದೇಶದಷ್ಟು ನಮ್ಮ ದೇಶ ದೊಡ್ಡದಲ್ಲ, ನಿಮ್ಮ ದೇಶದಷ್ಟು ನಾವು ಶ್ರೀಮಂತರಲ್ಲ, ನಮ್ಮಲ್ಲಿ ಬಹಳ ಬೆಳೆಯೋದಿಲ್ಲ. ಆದ್ದರಿಂದಲೇ ಸುಮ್ಮನೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಸಂಶೋಧನೆ ಮಾಡಿ ನಿಮ್ಮ ದೇಶಕ್ಕೆ ಒಂದು ದಿವಸ ಬಂದೇವಿ, ವ್ಯಾಪಾರ ಮಾಡಕ್ಕೆ ಬಂದೇವಿ. ನಮಗನಿಸ್ತೀವಿ ಜನರಿಗೆ ಇಷ್ಟು ದೊಡ್ಡ ದೇಶ, ಸುಂದರ ದೇಶ, ಆದರೆ ಪಾಪ ಇವ್ರಿಗೆ ಗೊತ್ತಿಲ್ಲ ಅಂತ ನಾವು 100-200 ವರ್ಷ ಉಳ್ಕೊಂಡೇವೆ. ಆದರೆ ಭಾರತೀಯರು ಇನ್ನೂ ಭಿಕ್ಷುಕರಾಗಿ ಬದುಕ್ತಾ ಇದ್ದೇವೆ ವಿನಃ ನಾವು ಶ್ರೀಮಂತರಂತ ಭಾವನಾ ಬರ್ತಾ ಇಲ್ಲ. ಇಲ್ಲದೆ ಇದರ ಕರಪ್ಷನ್ ಎಷ್ಟು ಬೆಳೀತಿತ್ತೆ ಹೇಳಿ. 2 ಲಕ್ಷ ಕೋಟಿ ಇದ್ದರೂ ಸಹಿತ ಒಂದು ಆನಂದವಾಗಿ ಬದುಕಲಿಕ್ಕೆ ನಮಗಾಗೋದಿಲ್ಲ. ಅದ ಬಳಿಕ ನಾವ್ ಹೆಂಗೆ ಶ್ರೀಮಂತರು ಭಾರತೀಯರು ಹೇಳಿ? ಮತ್ತೆ ಶ್ರೀಮಂತರ ಅಲ್ಲಂತಲ್ಲ, ನಮ್ಮಷ್ಟು ಶ್ರೀಮಂತರು ಯಾರ್ಯಾರು ಇಲ್ಲ. ಹಳ್ಳಿಯ ಜನರ ಹತ್ತಿರ ಹೋಗ್ರಿ, ಏನೇನು ಇಲ್ಲ, ಮೈ ಮೇಲೆ ಚಲೋ ಬಟ್ಟೆ ಹಾಕುವುದಿಲ್ಲ ಜನ, ಇರ್ಲಿಕ್ಕೆ ದೊಡ್ಡ ಮಹಲ್ಗಳಿಲ್ಲ. ಮುಂಬೈ ಪಟ್ಟಣಕ್ಕೆ ಹೋಗ್ರಿ, ಎಂತೆಂಥ ಮಹಲ್ಗಳ ಎತ್ತರದ, ಎಷ್ಟು ಎತ್ತರ, ಒಬ್ಬೊಬ್ಬರು ಬದುಕುವುದಕ್ಕೆ ಅಷ್ಟಷ್ಟು ಮಹಲ್ಗಳದಾವಲ್ಲೇ. ಒಬ್ಬ ಮನುಷ್ಯನ ಬಿಲ್ಡಿಂಗ್ ನೋಡ್ಲಿಕ್ಕೆ 500 ಜನ ಕೆಲಸ ಮಾಡ್ತಾರೆ, ಹೆಂಗಿರಬೇಕು. ಆದ್ರೆ ಆ ಮನುಷ್ಯ ಅದ್ರಾಗಿಲ್ಲ, ಹೊರಗೆ ಅದಾನ. ಯಾಕೆ? ಅದು ಏರ್ ಕೊಡುವುದಿಲ್ಲ. ಹಳ್ಳಿಯ ಜನ ಹಾಗಲ್ಲ, ಎಷ್ಟು ಮಸ್ತಾಗಿ ಹಾಡಿಕೊಂಡಿರ್ತಾರೆ. ಅರ್ಧ ಊಟ ಮಾಡ್ತಾರೆ, ಇಲ್ವೇ ರೊಟ್ಟಿ ಒಂದಿಷ್ಟು ಪಲ್ಯ ತಿಂತಾರೆ, ಹಡ್ಕೋತ ಕೆಲಸಕ್ಕೆ ಹೋಗ್ತಾರೆ. ಒಬ್ಬರೇ ಶ್ರೀಮಂತ ಹಡ್ಕೋತ ಹೋಗಿತ್ತು ಎಲ್ಲಾದರೂ ನೋಡಿಲ್ಲ, ಎಲ್ಲದ. ಅದರರ್ಥ ಶ್ರೀಮಂತರೆಲ್ಲ ಹಂಗಂತಲ್ಲ, ಒಳಗೆ ಬಡತನ ಇದ್ದವ್ರು ಹಾಗೆ ಅಷ್ಟೇ. ಎಷ್ಟು ಜನ ಇಲ್ಲ ಹೇಳಿ? ಲಕ್ಷಾಂತರ ಜನ ಈ ದೇಶದಲ್ಲಿ ಶ್ರೀಮಂತರದಾರ, ಮಸ್ತಾಗಿನ ನಕ್ಕೋತ ಅದಾರ ಕೆಲವರು. ಅವರೆಲ್ಲ ಶ್ರೀಮಂತರೇ, ನಿಜವಾದ ಶ್ರೀಮಂತರೇ. ಎಂಥೆಂಥ ಮಹಾನುಭಾವರು. ಅಮೆರಿಕ ದೇಶದಾಗ ಒಂದು ಸಣ್ಣ ಘಟನಾ, ಫೋರ್ಡ್ ಅಂತ ಆಗಿ ಹೋದ್ರು. ಫೋರ್ಡ್ ಅಂತ ಆಗಿ ಹೋದ್ರು. ಅವರು ಈ ವಾಹನಗಳದಾವಲ್ಲ, ಮೋಟರ್ ಇದನ್ನ ತೆಗೆದಿದ್ರು, ಅದನ್ನು ಸಂಶೋಧನೆ ಮಾಡಿ ಅದನ್ನ ಜಗತ್ತಿಗೆಲ್ಲ ಕೊಡಬೇಕು ಅಂತ ಹೊರಟವರು. ಫೋರ್ಡ್ ಇಂಡಸ್ಟ್ರಿ ಪ್ರಾರಂಭ ಮಾಡಿದವರು. ಅವರು ಆಗಿನ ಕಾಲದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಭಾರಿ ಶ್ರೀಮಂತ ಅಮೇರಿಕನ್. ಅವರು ಒಂದು ದಿವಸ ಅವರು ಸೆಕ್ರೆಟರಿ ಆಫೀಸಿಗೆ ಬರ್ತಾರೆ. ಸೆಕ್ರೆಟರಿ ಇರ್ತಾನೆ ಆಫೀಸ್ದಾಗ. ಅವ್ರು ನೋಡ್ತಾರೆ, ಮಹಾನುಭಾವರೇ ಇಂದು ದೊಡ್ಡ ಮೀಟಿಂಗ್, ಅಮೆರಿಕ ದೇಶದ ಎಲ್ಲ ವ್ಯಾಪಾರಿಗಳು ಬರ್ತಾರೆ, ಉದ್ಯಮದಾರ ಬರ್ತಾರೆ, ತಾವು ದಯಮಾಡಿ ಈ ಬಟ್ಟೆ ತೆಗೆದು
ನೀವು ಚಲೋ ಬಟ್ಟೆ ಹಾಕೊಂಡು ಬರ್ರಿ, ಈ ದೇಶದ ಅತ್ಯಂತ ಶ್ರೀಮಂತರು ನೀವು, ಈ ಹಳಿ ಅಂಗಿ ಯಾಕೆ ಹಾಕಿರಿ ಅಂತ ಕೇಳ್ದ. ಅವಾಗ ಫೋರ್ಡ್ ಹೇಳ್ತಾರೆ, ಹೆನ್ರಿ ಫೋರ್ಡ್ ಎಷ್ಟು ಚಲೋ ಮಾತು ಹೇಳ್ತಾರೆ. ನೋಡು, ನಾನು ಈ ಅಂಗಿ ಹಾಕಿದ್ರು ಅಷ್ಟೇ ಅದೇ ಮತ್ತು ಚಲೋ ಅಂಗಿ ಹಾಕಿದ್ರು ಅಷ್ಟೇ ಅದೇ, ನಾನು ಹೆನ್ರಿ ಫೋರ್ಡ್ ಅಂತ ಯಾರಿಗ್ ಗೊತ್ತಿಲ್ಲ ಅಮೆರಿಕದಾಗ. ಗೊತ್ತಿದ್ದವ್ರ ಮುಂದೆ ಏನು ಹಾಕಿದ್ರೆ ಏನು ಉಪಯೋಗದ, ಸಾದಾ ಇದ್ರು ಅಷ್ಟೇ ಹಾಗಿದ್ರು ಅಷ್ಟೇ ಅಂದ್ರು. ಆ ಬಳಿಕ ಸ್ವಲ್ಪ ದಿವಸದ ನಂತರ ಇನ್ನೊಂದು ಘಟನಾ ನಡೀತು. ಅವಾಗ ಅವರು ವಿಮಾನದಿಂದ